ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಆಪರೇಷನ್ ಕಮಲ ಮತ್ತೆ ಫೇಲ್ ಆಗುತ್ತಾ? ನಿರೀಕ್ಷಿತ ಸಂಖ್ಯೆಯಲ್ಲಿ ಬಿಜೆಪಿಗೆ ಶಾಸಕರ ಸಂಖ್ಯೆ ಸಿಕ್ಕಿಲ್ವಾ ಅಂತಕ್ಕಂಥದ್ದು ಇದು ನಮ್ಮ ಲೆಕ್ಕಾಚಾರ ಅಲ್ಲ, ಇದು ಕಾಂಗ್ರೆಸ್ನ ಲೆಕ್ಕಾಚಾರ. ಕಾಂಗ್ರೆಸ್ ಪ್ಲಾನ್ ಇವತ್ತು ಸಕ್ಸಸ್ ಆಗುತ್ತಾ? ಹಾಗಾದ್ರೆ ಕಾಂಗ್ರೆಸ್ ಪ್ಲಾನ್ ಏನು? ಆ ಪ್ಲಾನ್ ಇಂದನೇ ಈಗ ಅತೀವ ವಿಶ್ವಾಸದಲ್ಲಿ ಇದಾರ ಕಾಂಗ್ರೆಸ್ ಟೀಮ್. ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳಲ್ಲ ಅಂತಕ್ಕಂಥ ಭಾರಿ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ನಾಯಕರು ಇವತ್ತು ಖುಷಿಯಾಗಿದ್ದಾರ. ಹಾಗಾದ್ರೆ ಅವ್ರ ಲೆಕ್ಕಾಚಾರ ಏನು? ಯಾವ ಲೆಕ್ಕಾಚಾರದಲ್ಲಿ ಅವರು ಈ ರೀತಿ ಖುಷಿಯಾಗಿದ್ದಾರೆ? ಯಾವ ಲೆಕ್ಕಾಚಾರವನ್ನ ಇಟ್ಕೊಂಡು ಆಪರೇಷನ್ ಕಮಲ ಫೇಲ್ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಅವರ ಬಳಿ ಇದೆ. ಅದೇನು ಅಂತಕ್ಕಂಥದನ್ನ ಕೂಡ ನಾವು ನಿಮಗೆ ಹೇಳ್ತೀವಿ. ಹಾಗಾದ್ರೆ ಕಾಂಗ್ರೆಸ್ನ ಲೆಕ್ಕಾಚಾರ ಏನು? ಹೇಗೆ ಅವರು ವಿಶ್ವಾಸದಲ್ಲಿದ್ದಾರೆ ಸರ್ಕಾರ ಸೇಫ್ ಅಂತ? ಬನ್ನಿ ನೋಡೋಣ. ಕಾಂಗ್ರೆಸ್ನ ಲೆಕ್ಕಾಚಾರ ಇದು. ಭೀಮಾನಾಯಕ್, ಗಣೇಶ್ ಸೇರಿದಂತೆ ಎಲ್ಲರೂ ಕೂಡ ಇವತ್ತು ಸಂಪರ್ಕಕ್ಕೆ ಸಿಗುತ್ತಾರಂತೆ. ಮುಂಬೈನಲ್ಲಿ ಇರ್ತಕ್ಕಂಥ ಜಾರಕಿಹೊಳಿ ಸಹಿತ ಅಲ್ಲಿ ಹೋಗಿರ್ತಕ್ಕಂಥ ಶಾಸಕರೆಲ್ಲರೂ ಕೂಡ ವಾಪಸ್ ಬರ್ತಾರಂತೆ. ಸಿದ್ದು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಇವತ್ತು ವರ್ಕೌಟ್ ಆಗುತ್ತಂತೆ. ಹಾಗಂತ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಯಾರು ಪಕ್ಷವನ್ನ ಬಿಡಲ್ಲ, ಯಾರೂ ರಾಜೀನಾಮೆಯನ್ನ ಕೊಡಲ್ಲ. ಇವತ್ತು ಎಲ್ಲರೂ ನಮ್ಮ ಸಂಪರ್ಕಕ್ಕೆ ಬರ್ತಾರೆ. ಸಂಪರ್ಕಕ್ಕೆ ಸಿಕ್ಕ ಬಳಿಕ ಅವರೆಲ್ಲರನ್ನೂ ಮನವೊಲಿಸಿ ನಾವು ಬೆಂಗಳೂರಿಗೆ ಕರೆತರ್ತೀವಿ. ಹಾಗಾಗಿ ಪಕ್ಷೇತರ ಶಾಸಕರೂ ಸೇರಿದಂತೆ ಎಲ್ಲ ಶಾಸಕರು ನಮ್ಮಲ್ಲಿಯೇ ಇರ್ತಾರೆ. ಯಾರೂ ಕೂಡ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡೋದಿಲ್ಲ. ಎಲ್ಲಿಯೂ ಕೂಡ ಸಂಖ್ಯಾಬಲದ ಕೊರತೆ ಆಗೋದಿಲ್ಲ. ಅದಕ್ಕೆ ಪೂರಕವಾದ ಪ್ಲಾನ್ ಅನ್ನ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಮಾಡಿಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಅವರೆಲ್ಲರೂ ಕೂಡ ಸಂಪರ್ಕಕ್ಕೆ ಸಿಕ್ಕಿ ನಾಳೆ ಅವರೆಲ್ಲ ವಾಪಸ್ ಬರ್ತಾರೆ. ಆಪರೇಷನ್ ಕಮಲ ಫೇಲ್ ಆಗುತ್ತೆ, ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತಕ್ಕಂಥ ವಿಶ್ವಾಸದಲ್ಲಿದ್ದಾರೆ ಕಾಂಗ್ರೆಸ್ ನಾಯಕರು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಸುಕೇಶ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಸುಕೇಶ್, ಇವಾಗ ನನಗನ್ಸುತ್ತೆ ಸ್ವಲ್ಪ ಪರಿಸ್ಥಿತಿ ಮುಂದುವರೆದು ಬಿಟ್ಟಿದೆ. ಅತೃಪ್ತ ಶಾಸಕರು ಯಾರ್ಯಾರು ಅಂತಕ್ಕಂಥದ್ದು ಕೂಡ ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ. ಎಲ್ಲರೂ ಕೂಡ ಅಲ್ಲಿ ಮುಂಬೈನಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಈಗ ಅವರನ್ನ ಮಾತನಾಡಿಸಿ ಅವರ ಮನವೊಲಿಸಿ ಅವ್ರನ್ನ ವಾಪಸ್ ಕರೆಸುವಂತಹ ಕಾರ್ಯತಂತ್ರ ಯಶಸ್ವಿ ಆಗುತ್ತಾ? ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು? ಅರವಿಂದ್, ಖಂಡಿತ ಕಾಂಗ್ರೆಸ್ ಪಾಳ್ಯದಲ್ಲಿ ಅಥವಾ to become fools. Even today also I am watching some channels. That BTV anchor, I am watching him. ನಾನು ನಗನಗ್ತಾ ಇಲ್ಲದೆ ಹತ್ಕೊಂಡು ಓಡಾಡ್ಬೇಕಾ? ನಾನು ಏನಿದೆ ಪರಿಸ್ಥಿತಿ ನನಗಿಂತ ನಿಮಗೆ ಗೊತ್ತಿದೆಯಾ? ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋವನಿಗೆ ಒಂದೊಂದು ನಿಮಿಷಕ್ಕೂ ಏನು ನಡೀತಿದೆ ಅನ್ನೋದು ನನಗೇನು ಗೊತ್ತಿಲ್ವೇ? ನೀವು ಈ ಎಪಿಸೋಡ್ಗಳೇನು ಮಾಡ್ತಾ ಇದ್ದೀರಿ, ಒಂದು ವಾಸ್ತವಾಂಶಕ್ಕಿಲ್ಲದೆ ಇರ್ತಕ್ಕಂಥ ಎಪಿಸೋಡ್ಗಳು ಮಾಡ್ಕೊಂಡು ಕೂತಿದ್ದೀರಿ. ಮುಂದಿನ ದಿನಗಳಲ್ಲಿ ಕನ್ನಡದ ಚಾನೆಲ್ಗಳ ಬಗ್ಗೆ, ನ್ಯೂಸ್ ಚಾನೆಲ್ಗಳ ಬಗ್ಗೆ ನಾಡಿನ ಜನತೆ ತೀರ್ಮಾನ ತಗೋತಾರೆ. ನೀವು ಈ ಥರ ಹೋಗ್ತಾ ಇರ್ತಕ್ಕಂಥದ್ದು ನಿಮ್ಮ ಕ್ರೆಡಿಬಿಲಿಟಿ, ಅವರ್ ಕನ್ನಡ ಲೋಕಲ್ ಚಾನೆಲ್ಸ್ credibility will going to totally spoiled by yourself, not with politicians. ಯಾವ ರೆಸಾರ್ಟ್ಗೂ ಯಾರನ್ನು ಶಿಫ್ಟ್ ಮಾಡೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. ಬಿಜೆಪಿ ನಾಯಕರುಗಳಿಗೆ ರೆಸಾರ್ಟ್ ನಲ್ಲಿ ಇರ್ಲಿಕ್ಕೆ ಹೇಳಿದ್ದೇವೆ, ಅವ್ರು ಆರಾಮಾಗಿ ಇದ್ದಾರಲ್ಲಿ. ಅದರಿಂದ ನಮ್ಮ ಮಾಧ್ಯಮದ, ಕನ್ನಡ ಮಾಧ್ಯಮದ ಮಿತ್ರಗಳಿಗೆ ಹೇಳ್ತಕ್ಕಂಥದ್ದು, ನೀವು ಫೂಲ್ ಆಗೋದಷ್ಟೇ ಅಲ್ಲ, ನಾಡಿನ ಜನತೆಯನ್ನು ಫೂಲ್ ಮಾಡಬೇಡಿ. ಪಾಪ ಅವ್ರು ಯಾರ BTV ಆಂಕರ್ ಹೇಳೋದು ನೋಡ್ತೀನಿ, ಪಾಪ ನನಗೆ ಅಯ್ಯೋ ಅನ್ನಿಸ್ತು. ಕುಮಾರಸ್ವಾಮಿ ಅವರು ನಗ್ತಾ ಬಂದರು, ನಗ್ತಾ ಹೋದ್ರು. ಅವ್ರೇನು ನೀವ್ ಯಾಕೆ ಬಂದಿದ್ದೀರಿ, ಊರಿಗೆ ಹೋಗ್ಬಿಟ್ಟು ಕೇರಳಗೆ ಹೋಗಿ, ಡೆಲ್ಲಿಗೆ ಹೋಗಿ, ಇದೆಲ್ಲ ಹೊಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಪತ್ರಿಕೋದ್ಯಮದ ಕ್ರೆಡಿಬಿಲಿಟಿ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿದೀರಾ? ನಾನು ಆರಾಮಾಗಿದ್ದೇನೆ. ಟೆನ್ಷನ್ ನೀವು ಟೆನ್ಷನ್ ತಗೊಂಡಿದ್ದೀರಿ. ಆರಾಮಾಗಿದ್ದೇನೆ ನಾನು. ಯಾರ ಜೊತೆ ಸಲಹೆ ತಗೊಂಡು ನಾನು ರಾಜಕೀಯ ಮಾಡ್ಬೇಕಾಗಿಲ್ಲ. ವಿಷಯ ತಿಳ್ಕೊಂತೀನಿ ನೋಡೋಣ ಏನೇನಾಗುತ್ತೆ ದಿನಗಳು. ಡೆಡ್ ಲೈನ್ಗಳು ನೀವು ಕಟ್ಕೊಂಡಿದ್ದೀರಿ. ಅದೆಂತೋ ರಾಷ್ಟ್ರಪತಿ ಆಡಳಿತ, ಅದೆಂತೋ ಯಡಿಯೂರಪ್ಪನವರು ಹಾರ್ಸ್ ರೈಡಿಂಗ್ ಅಂತ ಹಾರ್ಸ್ ರೈಡಿಂಗ್ ಮಾಡ್ತಿದ್ದಾರೆ ಬಿಜೆಪಿ ಅವರು. ಹಾರ್ಸ್ ರೈಡಿಂಗ್ ಹೆಸರಿನಲ್ಲಿ ರಾಜ್ಯಪಾಲರ ಆಡಳಿತ ತಂದು ಚುನಾವಣೆಗೆ ಹೋಗ್ಬೇಕು ಅಂತಕ್ಕಂಥ ತೀರ್ಮಾನ ತಗೋತಾರೆ. ಇವೆಲ್ಲ ನೀವೇ ತೀರ್ಪು ಕೊಟ್ಕೊಂಡು ಹೊರಟಿದ್ದೀರಿ. ನಮ್ಮ ರಾಜ್ಯ ಮಾಧ್ಯಮದ ಮಿತ್ರರುಗಳು ಒಂದು ಟಾಲರೆನ್ಸ್, ಒಂದು ಲಿಮಿಟೇಷನ್ ಇದೆ. ತಾಳ್ಮೆ ಅನ್ನೋದಕ್ಕೆ ತಾಳ್ಮೆ ಪರೀಕ್ಷೆ ಮಾಡ್ಕೊತಿರೋದು ನೀವು ಮಾಡ್ತಾ ಇದ್ದೀರಿ ಮಾಧ್ಯಮದ ಮಿತ್ರರು. ನಾನು ಇಷ್ಟು ಆರಾಮಾಗಿರ್ಬೇಕಾದ್ರೆ ನಾನೇನು ಹುಡುಗಾಟಗಾರ ಬಂದಿದ್ದೀನಾ?
ಹುಡುಗಾಟಕ್ಕೆ. I'm playing around. ನನಗೆ ಗೊತ್ತಿದೆ ಏನೇನ್ ನಡೀತಿದೆ ಅಂತ ಹೇಳಿ. I know exactly what. ಓಕೆ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ, ಯಾರೂ ಎಲ್ಲೂ ಹೋಗಲ್ಲ, ನಿಮಗಿಂತ ಹೆಚ್ಚಿನ ಮಾಹಿತಿ ನನಗೆ ತತ್ಕ್ಷಣಕ್ಕೆ ಸಿಗ್ತಾ ಇದೆ. ನಮ್ಮ ಶಾಸಕರನ್ನಾಗಲಿ ಕಾಂಗ್ರೆಸ್ನ ಶಾಸಕರನ್ನಾಗಲಿ ರೆಸಾರ್ಟ್ಗೆ ಶಿಫ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆಪರೇಷನ್ ಕಮಲ ಅಂತಕ್ಕಂಥದ್ದು ನಡೀತಾ ಇರೋದು ನಿಜ, ಆದರೆ ಯಾರೂ ಕೂಡ ಪಕ್ಷವನ್ನು ಬಿಟ್ಟು ಹೋಗಲ್ಲ, ಸರ್ಕಾರ ಸೇಫ್ ಆಗಿದೆ. ನಾನೇನು ನಗ್ನಗ್ತಾ ಇರೋದು ಬಿಟ್ಟು ಅಳೋದಕ್ಕಾಗತ್ತಾ? ಖಂಡಿತವಾಗಿ ಆರಾಮಾಗಿದ್ದೀನಿ, ನಿಮಗಿಂತ ಹೆಚ್ಚಿನ ಮಾಹಿತಿ ನನಗೆ ಗೊತ್ತು, ಯಾರು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರು ತುಂಬ ಕೂಲಾಗಿದ್ದಾರೆ, ತುಂಬ ಆರಾಮಾಗಿದ್ದಾರೆ. ಸರ್ಕಾರಕ್ಕೆ ಯಾವುದೇ ಧಕ್ಕೆ ಇಲ್ಲ, ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಆದರೆ ಸ್ವಲ್ಪ ಮಾತುಗಳಲ್ಲಿ ಸ್ವಲ್ಪ ಟೆನ್ಷನ್ ಇದ್ದಂಗೆ ಕಾಣಿಸುತ್ತೆ. ಸಹಜ ಅದು ಆ ರೀತಿ ಇರ್ತಕ್ಕಂಥದ್ದು. ಅದು ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು ಅಥವಾ JDSನವರಾಗಿರ್ಬೋದು, ಆ ಥರದ್ದಿದೆ. ಬಟ್ ಯಾವುದೇ ತೊಂದರೆ ಇಲ್ಲ, ನಾಡಿನ ಜನತೆಗೆ ನಾವು ಹೇಳ್ತಾ ಇದ್ದೀವಿ, ಸರ್ಕಾರ ಸುಭದ್ರವಾಗಿದೆ, ಸರ್ಕಾರ ಕೂಲ್ ಆಗಿದೆ, ಸರ್ಕಾರ ಆರಾಮಾಗಿದೆ, ಸರ್ಕಾರ ಸೇಫ್ ಅಂತ ಹೇಳ್ತಾ ಇದ್ದಾರೆ. ಯಾವ ಕೆಲಸವನ್ನು ಮಾಡಿದ್ರೂ ಕೂಡ BJPಯವರು ಅದು ಸಫಲವಾಗೋದಿಲ್ಲ, ಸರ್ಕಾರವನ್ನು ಬೀಳ್ಸೋದಕ್ಕೆ BJP ಅವ್ರ ಕೈಲಿ ಆಗಲ್ಲ ಅಂತ ಖಡಾಖಂಡಿತವಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರ ಮಾತುಗಳನ್ನು ಕೇಳ್ತಾ ಇದ್ದಾಗ ಅವರು ನಿಜ, ಅವರ ಹತ್ರ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿಂದ ಅವರಿಗೆ ಮಾಹಿತಿಗಳು ಬರ್ತಾ ಇರುತ್ತೆ. ಯಾವ ಶಾಸಕರು, ಯಾವ ಪಕ್ಷದವರು ಎಲ್ಲಿಗೆ ಹೋದರು, ಏನು ಮಾಡಿದ್ರು, ಯಾರನ್ನು ಭೇಟಿಯಾದರು, ಯಾರಿಗೆ ಯಾರು ಫೋನ್ ಮಾಡಿದ್ದಾರೆ, ಯಾರಿಗೆ ಯಾರು ಆಮಿಷ ಕೊಡ್ತಾ ಇದ್ದಾರೆ. ಒಂದು ವೇಳೆ ಅದು ಸಕ್ಸಸ್ ಆಗೋದಾದರೆ ಅದಕ್ಕೆ ಕೌಂಟರ್ ಆಗಿ ನಾವೇನು ಮಾಡಬೇಕು, ನಾವು ಅಂದರೆ ನಾವು ಮತ್ತು ಕಾಂಗ್ರೆಸ್ನವ್ರು ಸೇರ್ಕೊಂಡು ಏನು ಮಾಡಬೇಕು, ಒಟ್ಟಾರೆ ಸರ್ಕಾರವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತ. Even today also I am watching. ನಾನು ನಗನಾಗ್ತಾ ಇಲ್ಲದೆ ಹತ್ಕೊಂಡು ಓಡಾಡ್ಬೇಕ? ನಾನು ಏನಿದೆ ಪರಿಸ್ಥಿತಿ ನನಗಿಂತ ನಿಮ್ಗೆ ಗೊತ್ತಿದೆಯಾ? ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋವನಿಗೆ ಒಂದೊಂದು ನಿಮಿಷಕ್ಕೂ ಏನು ನಡೀತಿದೆ ಅನ್ನೋದು ನನಗೇನು ಗೊತ್ತಿಲ್ಲ. ನೀವು ಈ ಎಪಿಸೋಡ್ಗಳೇನು ಮಾಡ್ತಾ ಇದ್ದೀರಿ, ಒಂದು ವಾಸ್ತು ಸಿಕ್ಕಿಲ್ಲದೆ ಇರ್ತಕ್ಕಂಥ ಎಪಿಸೋಡ್ಗಳು ಮಾಡ್ಕೊಂಡು ಕೂತಿದ್ದೀರಿ. ಮುಂದಿನ ದಿನಗಳಲ್ಲಿ ಕನ್ನಡದ ಚಾನೆಲ್ಗಳ ಬಗ್ಗೆ, ನ್ಯೂಸ್ ಚಾನೆಲ್ಗಳ ಬಗ್ಗೆ ನಾಡಿನ ಜನತೆ ತೀರ್ಮಾನ ತಗೋತಾರೆ. ನೀವು ಈ ತರ ಹೋಗ್ತಾ ಇರ್ತಕ್ಕಂಥ ಕ್ರೆಡಿಬಿಲಿಟಿ, ಅವರ್ ಕನ್ನಡ ಲೋಕಲ್ ಚಾನೆಲ್ಸ್ ಕ್ರೆಡಿಬಿಲಿಟಿ ವಿಲ್ ಗೋಯಿಂಗ್ ಟು ಟೋಟಲಿ ಸ್ಪಾಯಿಲ್ ಬೈ ಯುವರ್ ಸೆಲ್ಫ್. ಕಾಂಗ್ರೆಸ್ ಯಾರನ್ನು ಶಿಫ್ಟ್ ಮಾಡೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. BJP ನಾಯಕರುಗಳಿಗೆ ರೆಸಾರ್ಟ್ ನಲ್ಲಿ ಇರ್ಲಿಕ್ಕೆ ಕೇಳಿದ್ದೇವೆ, ಅವ್ರು ಆರಾಮಾಗಿದ್ದಾರಲ್ಲಿ. ಅದರಿಂದ ನಮ್ಮ ಮಾಧ್ಯಮದ, ಕನ್ನಡ ಮಾಧ್ಯಮದ ಮಿತ್ರಗಳಿಗೆ ಹೇಳ್ತಕ್ಕಂಥದ್ದು, ನೀವು ಫೂಲ್ ಆಗೋದಷ್ಟೇ ಅಲ್ಲ, ನಾಡಿನ ಜನತೆಯನ್ನು ಫೂಲ್ ಮಾಡಬೇಡಿ. ಅವ್ರು ಯಾರ BTV ಆಂಕರ್ ಹೇಳೋದು ನೋಡ್ತೀನಿ, ಪಾಪ ನನಗೆ ಅಯ್ಯೋ ಅನ್ನಿಸ್ತು. ಕುಮಾರಸ್ವಾಮಿ ಅವರು ನಗ್ತಾ ಬಂದರು, ನಗ್ತಾ ಹೋದ್ರು. ಏನು ನೀವು ಯಾಕೆ ಬಂದಿದ್ದೀರಿ, ಊರಿಗೆ ಹೋಗ್ಬಿಟ್ಟು ಕೇರಳಗೆ ಹೋಗಿ, ಡೆಲ್ಲಿಗೆ ಹೋಗಿ ಇದೆಲ್ಲ ಹೊಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಪತ್ರಿಕೋದ್ಯಮದ ಕ್ರೆಡಿಬಿಲಿಟಿ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿದ್ದೀರಾ? ಸಂಕ್ರಾಂತಿ ಆಚರಣೆ ಮಾಡಿದ್ರು, ನಾನು ಆರಾಮಾಗಿದ್ದೆ. ಟೆನ್ಷನ್ ನೀವು ಟೆನ್ಷನ್ ತಗೊಂಡಿದ್ದೀರಿ. ಆರಾಮಾಗಿದ್ದೆ ನಾನು. ಯಾರ ಜೊತೆನೂ ಸಲಹೆ ತಗೊಂಡು ನಾನು ರಾಜಕೀಯ ಮಾಡಬೇಕಾಗಿಲ್ಲ. ವಿಷಯಗಳು ತಿಳ್ಕೊತೀನಿ. ಇಲ್ಲೇ ಬನ್ನಿ ನೋಡೋಣ ಏನೇನಾಗುತ್ತೆ. ದಿನಗಳು ಡೆಡ್ ಲೈನ್ಗಳು ನೀವು ಕೊಟ್ಕೊಂಡಿದ್ದೀರಿ. ಅದೆಂತೋ ರಾಷ್ಟ್ರಪತಿ ಆಡಳಿತ, ಅದೆಂತೋ ಯಡಿಯೂರಪ್ಪನವ್ರಿಗೆ ಏನೋ ಹಾರ್ಸ್ ಟ್ರೇಡಿಂಗ್ ಅಂತೇಳಿ ಹಾರ್ಸ್ ಟ್ರೇಡಿಂಗ್ ಮಾಡ್ತಿರೋರು BJP. ಹಾರ್ಸ್ ಟ್ರೇಡಿಂಗ್ ಹೆಸರಿನಲ್ಲಿ ರಾಜ್ಯಪಾಲರ ಆಡಳಿತ ತಂದು ಚುನಾವಣೆಗೆ ಹೋಗ್ಬೇಕು ಅಂತಕ್ಕಂಥ ತೀರ್ಮಾನ ತಗೋತಾರೆ. ಇವೆಲ್ಲ ನೀವೇ ತೀರ್ಪು ಕೊಟ್ಕೊಂಡು ಹೊರಟಿದ್ದೀರಿ. ನಮ್ಮ ರಾಜ್ಯದ ಮಾಧ್ಯಮದ ಮಿತ್ರರುಗಳು ಒಂದು ಹೇಳ್ತೀನಿ, ಒಂದು ಟಾಲರೆನ್ಸ್ಗೂ ಒಂದು ಲಿಮಿಟೇಷನ್ ಇದೆ. ತಾಳ್ಮೆ ಪರೀಕ್ಷೆ ಮಾಡ್ಕೊತಿರೋದು ನೀವು ಮಾಡ್ತಾ ಇದ್ದೀರಿ ಮಾಧ್ಯಮದ ಮಿತ್ರರು. ನಾನು ಇಷ್ಟು ಆರಾಮಾಗಿರ್ಬೇಕಾದ್ರೆ ನಾನೇನು ಹುಡುಗಾಟಕ್ಕೆ ಆರಾಮಾಗಿದ್ದೀನಾ? ಹುಡುಗಾಟಕ್ಕೆ ನನಗೆ ಗೊತ್ತಿದೆ ಏನೇನು ನಡೀತಿದೆ. ಎಲ್ಲರೂ ನಾವು ಆರಾಮಾಗಿದ್ದೀವಿ. ನೀವು ಸುಮ್ಮನೆ ಟೆನ್ಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ರಾಜ್ಯದ ಜನತೆಗೆ ಟೆನ್ಷನ್ ಕೊಡ್ತಾ ಇದ್ದಾರೆ. 5 ಜನ ಕಾಂಗ್ರೆಸ್ ನಿಮಗೆ ನಾಟ್ ರೀಚಬಲ್ ಇರಬಹುದು, ನನಗೆ ರೀಚಬಲ್, ನಿಮ್ಗಳು ನಾಟ್ ರೀಚಬಲ್ ಇರಬಹುದು, ಬೇರೆಯವ್ರು ನಾಟ್ ರೀಚಬಲ್ ಇರಬಹುದು, ನನಗೆ ರೀಚಬಲ್ ಇದ್ದಾರೆ. ನಿಮ್ ಜೊತೆ ಮಾತನಾಡಿದ್ದಾರೆ ಸರ್ ರಮೇಶ್ ಜಾರಕಿಹೊಳಿ, ನಾನು 3 ದಿವಸದಿಂದ ಹೇಳಿದ್ದೆ. ನನ್ನ ಸಂಪರ್ಕದಲ್ಲಿದ್ದಾರೆ.
ಪ್ರತಿಯೊಂದು ನಾಟಿಕೆ ಬೆಳವಣಿಗೆಗಳ ಬಗ್ಗೆ ನಾನು ಗಮನ ಕೊಟ್ಟಿದ್ದೇನೆ. ಪ್ರತಿಯೊಂದು ವಿಷಯಗಳು ನನಗೆ ಗೊತ್ತಿದೆ. ಸರ್ ಅವ್ರನ್ನ ವಾಪಸ್ ಕರೆಯುವಂತ ಯಾರ್ಯಾರಿಗೆ ಏನ್ ರಕ್ಷಣೆ ಕೊಡಬೇಕು, ಯಾರಿಗೆ ಗೌರವಿತವಾಗಿ ನಾವು ನಡೆಸ್ಕೋಬೇಕು, ಅದ್ರ ಬಗ್ಗೆ ನಾನು ಏನ್ ತೀರ್ಮಾನ ತಗೋಬೇಕಾಗಿದೆ ಅದು ನಾನು ತಗೋತೀನಿ. ಅದರಿಂದ ನಾನು ಹೇಳ್ತಕ್ಕಂಥದ್ದು, ನಾನು ವೇಣುಗೋಪಾಲ್ ಜೊತೆನಲ್ಲಾಗಲಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆನಲ್ಲಿ ಹುಡುಗಾಟಿಕೆ ಆಡೋಕ್ಕಾಗತ್ತಾ? ಯಾವ್ದು ನಿಮ್ಮ ಚಾನಲ್ಗಳಲ್ಲಿ ಹೊಡಿತೀರಲ್ಲ, ಕುಮಾರಸ್ವಾಮಿ ಅವರು ಏನು ಇಷ್ಟು ಕೇವಲವಾಗಿ ತಗೊಂಡ್ಬಿಟ್ಟವ್ರೆ, ನೀವ್ಯಾಕೆ ಬಂದಿದ್ದೀರಿ, ಡೆಲ್ಲಿಗೆ ಹೋಗಿ ಅಂದರು, ಇದೆಲ್ಲ ಕೇರಳಗೆ ಹೋಗಿ ಅಂದರು. ಈಸ್ ಆ್ಯಕ್ಚುಲಿ ದ ರೆಸ್ಪಾನ್ಸಿಬಲ್ ಪರ್ಸನ್. ದೇ ಹ್ಯಾವ್ ಗಿವನ್ ಅಸೈನ್ಮೆಂಟ್ ಆಸ್ ಎ ಸೆಕ್ರೆಟರಿ ಆಫ್ ಇನ್ಚಾರ್ಜ್ ಸೆಕ್ರೆಟರಿ ಆಫ್ ಕರ್ನಾಟಕ ಈಸ್ ಹಿಯರ್. ನಾನು ಅಷ್ಟು ಉದ್ದಟತನ ತೋರಿಸ್ತಕ್ಕಂಥವನಲ್ಲ, ಬಟ್ ಇರ್ತಕ್ಕಂಥ ಫ್ಯಾಕ್ಟ್ ಏನಿದೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಕಾಂಗ್ರೆಸ್ನ ಬಿಜೆಪಿ ಶಾಸಕರನ್ನ ಕೂಡ ಹಾಕೊಂಡಿದಾರಲ್ಲ ಸರ್, ಅದನ್ನ ಅವ್ರನ್ನ ಕೇಳಬೇಕು. ಬಿಜೆಪಿ ಶಾಸಕರನ್ನ ಪ್ರೀತಿಯಿಂದ ಕೂಡ ಹಾಕೊಂಡಿದ್ದಾರೋ ಇಲ್ಲ ಸಂಕ್ರಾಂತಿ ಆಚರಣೆ ಮಾಡ್ಲಿಕ್ಕೆ ಡೆಲ್ಲಿ ಕೂಡ ಹಾಕೊಂಡಿದ್ದಾರೋ ಅದನ್ನ ಯಡಿಯೂರಪ್ಪನವ್ರು ಹೇಳ್ಬೇಕು. ನಾನೇ ಯಾಕೆ ಹೇಳಿ? ಯಡಿಯೂರಪ್ಪ ನೀವು ಆಪರೇಷನ್ ಮಾಡ್ತೀರಂತ ಬೈದಿಂದ ಏನೋ necessary for me to go for operation of BJP MLA. My number is actually sufficient number is there with me. Why I have to operate with BJP MLAs? ಎವ್ರಿಥಿಂಗ್ ಇಸ್ ಓಕೆ ನೌ ಸರ್. Everything is under control. ಎಸ್ ಸರ್, ಕೂಲ್ ಆಗಿದ್ದೀರಿ ಅನ್ಸುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್.